ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಮುಂದಕ್ಕೆ ಬರಬೇಡಿ. ಹಾಕಪ್ಪ, ಹೂ ಹಾಕಿ. ಭಕ್ತಿಯಿಂದ ಭಜಿಸಿರೆಲ್ಲ ಶನಿದೇವನ ಪರಮ ಪುಣ್ಯ ಧರೆಯಲಿ ಮಧುರೆ ದಿವ್ಯ ಗುಡಿಯಲಿ ನೆಲೆಸಿರುವ ದೇವನ ಶ್ರೀ ಸೂರ್ಯ ಪುತ್ರನ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ಈಶ ಪಟ್ಟವ ಪಡೆಯ ನೀನು ಕಾಡಿದೆ ಜಗದೀಶನ, ಜನ್ಮದಾತ ಸೂರ್ಯನನ್ನೇ ಬಿಡದೆ ಕಾಡಿದ ಭೂಪನೇ, ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ, ನಿನ್ನ ಜರಿದ ವಿಕ್ರಮನಿಗೆ ಮಹಿಮೆಯನ್ನು ತೋರಿದೆ, ಮಾಯಾ ಕುದುರೆಯ ನೀಡಿ ಅವನ ರಾಜ್ಯಹೀನನ ಮಾಡಿದೆ. ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಏಕೆ ಕಾಡುವೆ ನನ್ನಲಿ ಸ್ವಾಮಿ ಶ್ರೀ ಶನಿದೇವನೇ, ಸಾಕು ಮಾಡು ತಾಳಲಾರೆ ದೇವನೇ, ಎನ್ನ ತಪ್ಪನು ಮನ್ನಿಸೋ ಶನಿರಾಜನೇ. ಈಗ ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಈಗ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಗುರುಜಿ, ಧನುರ್ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ, ಆರ್ಥಿಕ ಪರಿಸ್ಥಿತಿ ಹಣದ ಮುಗ್ಗಟ್ಟಿದೆ, ಮಾಡದಿರತಕ್ಕಂತಹ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಬೇಕಾಗತ್ತೆ, ಗರ್ಜನೆ ಸಾಕಷ್ಟು ಇರುತ್ತೆ, ತಲೆ ಬಗ್ಗಿಸೇ ನಡಿಬೇಕಾಗತ್ತೆ. ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಹನುಮನ ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ, ಹೀಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ನೆಮ್ಮದಿಯನ್ನು ಕಾಪಾಡ್ಕೋಬಹುದು. ಹಾಗೆ ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯ ನಡೆಯಬೇಕು. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಇವತ್ತಿನ ದಿವಸ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಮನಸ್ಸಿಗೆ ಶಾಂತಿ ಪರವಾಗಿಲ್ಲ, ನೆಮ್ಮದಿಯುತವಾಗಿರ್ತೀರಿ. ಆದರೆ ದೂರಭಾರ ಪ್ರಯಾಣ ಹೊರಡಬೇಕು, ಇದ್ದಕ್ಕಿದ್ದಂಗೆ ಪ್ರಯಾಣ ಬೆಳೆಸುವಂಥದ್ದಾಗಲಿ, ಅಥವಾ ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದಾಗಲಿ, ಅಥವಾ ಯಾರಿಗಾದರೂ ಏನಾದರೂ ಒಂದು ಮಾತು ಕೊಟ್ಟು ಒಂದು ಕಮಿಟ್ ಆಗುವಂಥದ್ದಾಗಲಿ, ಇಂಥವೆಲ್ಲ ಇರುತ್ತೆ. ಜೋಪಾನ ನೋಡಿ ಮಾತಾಡ್ತಕ್ಕಂಥದ್ದು ಇವತ್ತು ಬಹಳ ಉತ್ತಮ. ಕಾರಣ ಇವತ್ತು ನೀವು ಆಡುವಂತಹ ಮಾತು ಸಭೆ ಸಮಾರಂಭಗಳಲ್ಲಿ ನಿಮಗೇ ಸಮಸ್ಯೆ ತಂದೊಡ್ಡಬಹುದು. ಜೋಪಾನ, ಸ್ವಲ್ಪ ಎಚ್ಚರಿಕೆಯ ನಡೆಯಿರಿ. ಹಾಗೆ ಆರೋಗ್ಯದ ಕಡೆ ಭಾಳಷ್ಟು ನೋಡಿ, ಆರೋಗ್ಯಕ್ಕೆ ಬೇಕಾದಂಥ ಆರೋಗ್ಯಕರವಾದಂತಹ ಪದಾರ್ಥಗಳ ಕಡೆನೇ ಹೆಚ್ಚು ಗಮನ ಇರಲಿ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ,
ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ ಜೊತೆಗೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಶನಿಯಿಂದ ಆಗುವಂತಹ ಅಥವಾ ಚಂದ್ರನಿಂದ ಆಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೂ ಸಹಿತ ದೂರ ಆಗಬಹುದು. ಇವತ್ತಿನ ದಿವಸ ಸಾಧ್ಯವಾದರೆ ಕುಂಭರಾಶಿಯಲ್ಲಿರ್ತಕ್ಕಂಥವರು ಒಂದು ಸ್ವಲ್ಪ ಗೋಕ್ಷೀರವನ್ನು, ಹಾಲನ್ನು ಯಾರಾದರೂ ಒಂದಿಬ್ಬರು ಸಣ್ಣ ಮಕ್ಕಳಿಗೋ ಹಿರಿಯರಿಗೋ ಯಾರಿಗೋ ಒಬ್ಬರಿಗೆ ಹಾಲು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಮನೆ ದೇವರ ಪ್ರಾರ್ಥನೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡುವಂತಹದ್ದು ಬಹಳಷ್ಟು ಉತ್ತಮ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಭಯ ಬೀಳುವಂಥದ್ದಿಲ್ಲ, ಧೈರ್ಯದಿಂದ ಮುನ್ನಡೆಯಿರಿ. ಹಾಗೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸಿದೆ. ನೀವು ಮಾಡಬೇಕಾಗಿರ್ತಕ್ಕಂತಹ ದಾನ ಧರ್ಮ ಕಾರ್ಯಗಳು, ಮಾಡುವಂತಹ ವೃತ್ತಿಪರ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಆ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಮೀನರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಜೋಪಾನ, ನಿಮ್ಮ ಮಾತಿನ ಕಡೆ ಮಾತಾಡಿ ಯಾವುದೇ ಕಾರಣಕ್ಕೂ ತಪ್ಪು ಸಿಗಬೇಡಿ. ಹಾಗೆ ನೀವು ಯಾವುದೇ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಸಹಿತ ಇವತ್ತು ಮಾಡುವಂತಹ ಕಾಯಕವನ್ನು ಒಂದು ದಿವಸ ಮುಂದೂಡಿದ್ರೂ ಪರವಾಗಿಲ್ಲ, ದುಡುಕಿ ಯಾವುದೋ ಒಂದು ಕಾಗದ ಪತ್ರಗಳಿಗೆ ಸಹಿ ಹಾಕಿ ಇಲ್ಲದ ಸಮಸ್ಯೆಗೆ ಈಡಾಗುವಂಥದ್ದು ಬೇಡ. ಜೋಪಾನ, ಎಚ್ಚರಿಕೆ ಇರಲಿ. ನಿಮ್ಮ ಹಿಂದಿರ್ತಕ್ಕಂಥ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ, ನಿಮ್ಮ ಹತ್ತಿರದಲ್ಲಿದ್ದು ನಿಮ್ಮ ಹತ್ತಿರಕ್ಕೆ ಬೇಕಾಗಿರ್ತಕ್ಕಂಥವರಿಂದಲೇ ಸಮಸ್ಯೆ ಈಡಾಗುವಂಥ ಸಾಂದ್ರತೆಗಳು ಸಾಕಷ್ಟು ಇರುತ್ತೆ. ಎಚ್ಚರಿಕೆಯ ನಡೆಯಿರಲಿ. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನು ಗುರುಜಿಯವರಿಂದ ತಿಳ್ಕೊಂಡಿದ್ದಾಯಿತು. ಈಗ ವೀಕ್ಷಕರೇ, ಇವತ್ತಿನ ವಿಶೇಷ ತಂತ್ರಸಾರ ಅನುಷ್ಠಾನವನ್ನು ಮಾಡುವಂತಹ ಕ್ರಮ ಯಾವುದು, ವಿಧಾನ ಯಾವುದು, ಈಗ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಗುರುಜಿ. ಖಂಡಿತಮ್ಮ. ಎಲೆಯ ಮೇಲೆ ಒಂದು ಬಾಕ್ಸನ್ನು ಶ್ರೀಗಂಧದ ಕಡ್ಡಿಯಿಂದ ಈ ಬಾಕ್ಸನ್ನು ನಾವು ನಿರ್ಣಯಿಸಿದ್ದೀವಿ. ಅಂದರೆ 4 ರೇಖೆಗಳು ಹಾಕಿ ಒಂದು ಬಾಕ್ಸ್ ಮಾಡಿದ್ದೀವಿ. 4 ರೇಖೆಗಳಿರ್ತಕ್ಕಂಥ ಈ ಬಾಕ್ಸು, ಅದರಲ್ಲಿ 3 ಕೋನಗಳಿರ್ತಕ್ಕಂಥ ತ್ರಿಕೋನ, 3 ಕೋನಗಳಿರ್ತಕ್ಕಂಥ ತ್ರಿಕೋನವನ್ನು ಬರೆದಿದ್ದೀವಿ. 3 ಕೋನಗಳಿರ್ತಕ್ಕಂಥ ತ್ರಿಕೋನ ಈ ಶ್ರೀಗಂಧದಿಂದ ಬರೆದಿದ್ದೀವಿ. ಇದನ್ನು ತಾವು ನೋಡ್ತಾ ಇದ್ದೀರಿ. ಮಧ್ಯದಲ್ಲಿ ಬರೀಬೇಕಾಗಿರ್ತಕ್ಕಂತಹ ಒಂದೇ ಒಂದು ಅಕ್ಷರ ರಮ್. ಇಲ್ಲಿ ಮಧ್ಯದಲ್ಲಿ ರಮ್ ಅಂತ ಬರೀತೀರಿ. ಮಧ್ಯದಲ್ಲಿ ಬರೆಯುವಂತಹದ್ದು ಒಂದು ರಮ್ ಅಂತ ಬೀಜಾಕ್ಷರಿ ಬರೀತೀರಿ. ರಮ್ ಅಂತ ಬರೆದು ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಬೀಜಾಕ್ಷರಿ ಮಂತ್ರವನ್ನು, ಇದೆಲ್ಲವನ್ನು ಸಿದ್ಧ ಪಠಿಸುವಾಗ, ಈ ಕಾರ್ಯಪ್ರವೃತ್ತಿ ಇದನ್ನು ಮಾಡುವಾಗ ನೀವು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರ ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ. ಈ ಓಂ ಐಂ ಶ್ರೀಂ ಎಂಬತಕ್ಕಂಥ ಮಂತ್ರವನ್ನು ಹೇಳಬೇಕು. ಇದರ ಮಧ್ಯದಲ್ಲಿ ರಮ್ ಅಂತ ಬರೆದಿರಬೇಕು. ಮೊದಲಾಗಿ ಈ ಎಲೆ ಇವತ್ತು ಬೆಳಗ್ಗೆ ನೀವು ಬರೆದಿರ್ತೀರಿ ಅಥವಾ ಯಾವುದಾದ್ರು ಸಮಯದಲ್ಲಿ ಬರೀರಿ, ತೊಂದರೆ ಇಲ್ಲ. ಬರೆದು ಒಂದು 2 ಗಂಟೆಯಿಂದ 2-3 ಗಂಟೆಗಳ ಕಾಲ ಬಿಟ್ಟರೆ ಇದ್ರ ಮೇಲೆ ಬರೆದಿರ್ತಕ್ಕಂಥ ಗಂಧ ಸಂಪೂರ್ಣವಾಗಿ ಒಣಗಿರುತ್ತೆ. ಹಾಗೆ ಎಲೆನೂ ಸ್ವಲ್ಪ ಒಣಗಿರುತ್ತೆ. ಅದರ ಮೇಲೆ ಫಸ್ಟು ಬಿಳಿ ಸಾಸಿವೆ ಹಾಕಿ, ಅದಂತರ ಮರಳ ಮಾತಂಗಿ ಹಾಕಿ. ಬಿಳಿ ಸಾಸಿವೆ ಮರಳ ಮಾತಂಗಿ ಹಾಕಿದ ನಂತರ ಇನ್ನು ತುಳಸಿ ಕಡ್ಡಿಯಿಂದ ಬರೆದಿರ್ತೀರಿ, ತುಳಸಿ ಕಡ್ಡಿ ಹಾಗೆ ಪಕ್ಕದಲ್ಲಿ ಇಟ್ಕೊಳ್ಳಿ, ಇದು ಮುಂದಕ್ಕೆ ಬೇಕಾಗುತ್ತೆ. ಬಿಳಿ ಎಕ್ಕದ ಹೂ, ಒಣಗಿರ್ತಕ್ಕಂಥ ಹೂಗಳನ್ನು ತಂದಿರ್ತೀರಿ. ಒಣಗಿರ್ತಕ್ಕಂಥ 1 ಅಥವಾ 2 ಹೂವನ್ನ ಇದರ ಮೇಲೆ ಹಾಕ್ತೀರಿ. ಹಾಕಿ ಇದರ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲವನ್ನು ಹಾಕಿದ ನಂತರ ಈ ಲಾಸ್ಟಿಗೆ ತೊಟ್ಟು, ಈ ಹಿಂಭಾಗದಲ್ಲಿರ್ತಕ್ಕಂಥ ತೊಟ್ಟು ಲಾಸ್ಟಿಗೆ ಎಲ್ಲ ಆಗಿ ಇನ್ನು ಇದನ್ನು ಸುಟ್ಟು ಕರಕು ಮಾಡುವಂತಹ ಕಾಲ, ಆಗ ಈ ತೊಟ್ಟನ್ನು ಮುರಿತೀರಿ. ಈ ತೊಟ್ಟನ್ನು ಮುರಿದು ಪಕ್ಕದಲ್ಲಿ ಹಾಕ್ತೀರಿ. ಆಗ ಈ ಎಲೆಯನ್ನು ಕ್ಲೀನಾಗಿ ಈ ಥರ ಮಡಚಿ ಇದರೊಳಗೆ ಎಲ್ಲ ಪದಾರ್ಥಗಳನ್ನು ಹಾಕಿದ್ದೀರಿ. ಬಿಳಿ ಸಾಸಿವೆ, ಮರಳ ಮಾತಂಗಿ, ಬಿಳಿ ಎಕ್ಕದ ಹೂ, ಜಾಕಾಯಿ ಇದ್ದರೆ ಭಾಳ ಬೇಗ ಅನುಕೂಲ ಆಗುತ್ತೆ. ಜಾಕಾಯಿ ಇನ್ನಷ್ಟು ಆಕರ್ಷಣೆ ಮಾಡುತ್ತೆ. ಜಾಕಾಯಿ ಅಂತಕ್ಕಂಥದ್ದು ನೋಡಿರ್ತೀರಿ. ಜಾಕಾಯಿಯನ್ನು ಇದರೊಳಗೆ ಸೇರಿಸ್ಬೋದು. ಜಾಕಾಯಿ ಉಂಡೆ ಆದರೂ ಹಾಕ್ಬೋದು, ಕುಟ್ಟಿ ಪುಡಿ ಮಾಡಿ ಆದರೂ ಹಾಕ್ಬೋದು. ಇವೆಲ್ಲವನ್ನು ಹಾಕಿ ಒಣಕೊಬ್ಬರಿ ಬಟ್ಲಲ್ಲಿ, ಇಂತಹ ಒಣಕೊಬ್ಬರಿ ಬಟ್ಲಲ್ಲಿ ಎಲ್ಲ ಹಾಕಿರ್ತಕ್ಕಂಥ ಪದಾರ್ಥವನ್ನು ಈ ಪ್ರಕಾರ ಒಳಗಡೆ ಹಾಕ್ತೀರಿ, ಎಲೆ ಸಮೇತ. ಇದರೊಳಗೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಯಾವುದು ಬೇಕಾದರೂ ಹಾಕ್ಬೋದು. ತುಪ್ಪ ಹಾಕುವಂಥದ್ದು ಒಳ್ಳೆಯದು. ಅದರಲ್ಲೂ ಅಪ್ಪಟ ಗೋವಿನಿಂದ ಮಾಡಿರ್ತಕ್ಕಂತಹ ತುಪ್ಪ ಇದ್ದರೆ, ಮನೆಯಲ್ಲಿ ಹಿರಿಯರಿದ್ದರೆ ಮನೆಯಲ್ಲಿ ಹಾಲು ಕಾಯಿಸಿ ಕೆನೆ ಮಾಡಿ ಮೊಸರು ಮಾಡಿ ಬೆಣ್ಣೆ ತೆಗೆದು ಆ ಬೆಣ್ಣೆಯಿಂದ ತುಪ್ಪ ಮಾಡುವಂತಹ ಕ್ರಮ ಇದೆ. ಅಂತಹ ತುಪ್ಪವನ್ನು ಆದರೆ ಬಳಸಿರಬಾರ್ದು.